ಇದಪ್ಪ ಮಾತು ಅಂತಂದ್ರೆ ಸಂತೋಷದ ಜೊತೆಗೆ ಸಂಸಾರನ ಉಳಿಸ್ಕೊಳ್ಳುವಂಥ ಗಟ್ಟಿತನೂ ಇರಬೇಕು. ಇದೇ ದೊಡ್ಡವರ ಆಶೀರ್ವಾದ ತಗೋ. ಬೆದರ್ಗೊಂಬೆ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದೀಯ. ಸಂಸಾರ ಅಂತಂದ ಮೇಲೆ ಸುಖ ದುಃಖ ನೋವು ನಲಿವು ಇದೆಲ್ಲ ಇರೋದೇನೆ. ಸುಖ ಬಂದಾಗ ಸಂಭ್ರಮ ಪಡು, ದುಃಖ ಬಂದಾಗ ಆದಷ್ಟು ಬೇಗ ಗಟ್ಟಿತನದಿಂದ ಅದನ್ನ ಎದುರಿಸು. 100 ಕಾಲ ಚೆನ್ನಾಗಿ ಬಾಳಮ್ಮ. ರೆಡಿ ಆದ್ರ? ಈಗ ನಾವು ಬಸ್ಸಲ್ಲಿ ಹೋಗೋಣವಾ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗೋಣವಾ? ಬಸ್ಸಲ್ಲಿ ಹೋಗೋಣ, ಅದ್ರ ಮಜಾನೇ ಬೇರೆ. ನಾನು ಇವಾಗ ಎಲ್ಲಿಗೆ ಹೋಗೋದು? ನಿಮ್ಮ ಫೋನ್ ಕೊಡಿ ಸ್ವಲ್ಪ. ಓಕೆ, ತಗೊಳ್ಳಿ. ಏನು ಮಾಡಿದ್ರಿ? ನಾನು ಲೈವ್ ಲೊಕೇಶನ್ನು ಶೇರ್ ಮಾಡಿದೆ. ಅಂದರೆ ನೀವು ಎಲ್ಲಿ ಹೋದರೂ ನೀವು ಎಲ್ಲಿ ಹೋಗಿದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ. ನಾನು ಎಲ್ಲಿದ್ದರೂ ನಾ ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಕಲ್ತ್ಬಿಟ್ಟಿದ್ದೀರ ನೀವು? ಕಲಿಬೇಕು ಬೀಗ್ರೆ, ಇವೆಲ್ಲ ಕಲಿಬೇಕು. ಈಗಿನ ಕಾಲದ ಹುಡುಗರ ಮಧ್ಯೆ ಬದುಕಬೇಕು ಅಂತಂದರೆ ಇಂಥದ್ದೆಲ್ಲ ಕಲ್ತಿರಬೇಕು. ನಮ್ಮ ಕಾಲದಲ್ಲಿ ಯಾವುದಾದ್ರೂ ಒಂದು ದಡ್ಡ ತಲೆ ಸಿಕ್ತು ಅಂತಂದರೆ ಅದಕ್ಕೆ ಟೋಪಿ ಮಾತ್ರ ಹಾಕ್ತಿದ್ರು ಅಷ್ಟೇ. ಆದರೆ ಈಗಿನ ಕಾಲದಲ್ಲಿ ದಡ್ಡ ತಲೆ ಸಿಕ್ಕಿದ್ರೆ ತೊಲೆನೇ ತೆಗೆದು ಬಿಡ್ತಾರೆ. ಅದು ಸರಿನೇ, ಆದರೆ ನಾನೇನು ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋದಕ್ಕೆ? ಬೀಗ್ರೆ, ವಯಸ್ಸಾಗ್ತಾ ಆಗ್ತಾ ನಾವೆಲ್ಲ ಮಕ್ಕಳೇ ಆಗಿಬಿಡ್ತೇವೆ. ಅದು ಸರಿ. ಇನ್ನೊಂದು ವಿಷಯ, ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತನ್ನೋದು ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ. ಆದರೆ ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಬೇಸರ ಪಟ್ಕೋಬಾರ್ದು. ಅಯ್ಯೋ, ಬೇಜಾರು ಯಾಕೆ? ಕೇಳಿ ಬೇಕ್ರೆ. ಅದು ಎಲ್ಲಿಗೋ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲಿಗೆ ಅನ್ನೋದೇ ಬರ್ತೋಗ್ತಾ ಇದೆ. ನನಗೆ ಅಷ್ಟೊಂದು ಮರವಿಲ್ಲ, ನನಗೆ ಗೊತ್ತು. ನಾವು ಹೋಗ್ತಾ ಇರೋದು ಅರಸೀಕೆರೆಗೆ ತಾನೇ? ಓ, ಅರಸೀಕೆರೆಗಲ್ಲ, ತಾವರೆಕೆರೆ. ತಾವರೆಕೆರೆ. ನೀವು ಈ ರೀತಿ ಮರಿತಿರೋದು ಒಂದು ರೀತಿಯಲ್ಲಿ ಒಳ್ಳೇದೇ ಅಂತ ಇಟ್ಕೊಳ್ಳಿ. ಮನೆಯವರು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಿದ್ರೆ ನೀವು ಮರ್ತೋಗಿರ್ತೀರಲ್ಲ, ಒಳ್ಳೆಯದು. ಈಗ ಮನೆಯವರೆಲ್ಲ ಇಲ್ಲಿದ್ದಾರೆ ಅಂದ್ಕೊಳ್ಳಿ. ಅವರು ನೀವೆಲ್ಲಿಗೆ ಹೋಗ್ತಿದ್ದೀರಿ ಈಗ ಅಂತ ಕೇಳಿದ್ರೆ ಆಗ ನೀವೇನು ಹೇಳ್ತೀರಿ? ತಾವರೆಕೆರೆ ಬಸ್ಸಲ್ಲಿ. ಓ ದೇವ್ರೆ, ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ನಲ್ಲ ಬೀಗ್ರೆ, ನೀವು ಅದನ್ನೇ ಮರ್ತು ಹೋದ್ರಾ? ನೀವು ಭಾಳ ಕನ್ಫ್ಯೂಸ್ ಮಾಡ್ತೀರಿ. ಒಂದ್ಸಲ ಜ್ಞಾಪಕ ಇಟ್ಕೊಳ್ಳಿ ಅಂತೀರಿ, ಒಂದ್ಸಲ ಮರ್ತು ಬಿಡಿ ಅಂತೀರಾ. ನೋಡಿ, ಈಗ ಮನೆಯಿಂದ ನಾವು ಹೊರಗಡೆ ಹೋಗೋವರೆಗೂ ಇಲ್ಲಿ ಯಾರ ಜೊತೆನಲ್ಲೂ ಮಾತಾಡಬಾರ್ದು. ಈ ಮುದುಕರಿಬ್ರು ತಾವರೆಕೆರೆಗೆ ಯಾಕೆ ಹೋಗ್ತಿದ್ದಾರೆ? ಅದು ಅಲ್ಲದೆ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಬೇರೆ ಹೇಳ್ತಿದ್ದಾರೆ. ವಿಷಯ ಏನಿರಬಹುದು? ಏನೋ ವಿಷಯ ಇದ್ದೇ ಇರುತ್ತೆ. ಏನು ಅಂತ ಕಂಡು ಹಿಡಿತೀನಿ. ಇವತ್ತಿವ್ರ ಪಾಲ್ಗೆ ನಾನೇ ಬೇತಾಳ. ಬೆನ್ನ ಹಿಂದೆ ಬಿದ್ದು ಎಲ್ಲ ಕಂಡು ಹಿಡಿತೀನಿ. ಮನೆಯವ್ರು ಎಲ್ಲ ಸೇರ್ ಪಾರ್ಟಿ ಕೊಟ್ರೆ ಅದು ಬ್ಯಾಚುಲರ್ ಪಾರ್ಟಿ ಹೇಗಾಗುತ್ತೆ ಮಾಮ್? ನನ್ನ ಫ್ರೆಂಡ್ಸಿಗಂತ ನಾನು ಸಪ್ರೇಟಾಗಿ ಪಾರ್ಟಿ ಕೊಡಿಸ್ಲೇಬಾರ್ದಾ?
ಅವರೆಲ್ಲ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ ಮಾಮ್. ಅವ್ರಿಗೆಲ್ಲ ಪಾರ್ಟಿ ಕೊಡಿಸಿ ನಾನು ಆದಷ್ಟು ಬೇಗ ವಾಪಸ್ ಬಂದ್ಬಿಡ್ತೀನಿ. ನೋಡು ನಿಧಿ, ಪಾರ್ಟಿ ಗೀಟಿ ಅಂತ ನೀನು ಹೋಗೋದೆಲ್ಲ ಸರಿ ಇಲ್ಲ. ಇದಕ್ಕೆ ಮನೆಯವ್ರು ಯಾರು ಒಪ್ಪೋದೂ ಇಲ್ಲ. ಹಾಗೂ ನಿನಗೆ ಫ್ರೆಂಡ್ಸ್ ಪಾರ್ಟಿ ಕೊಡಲೇಬೇಕು ಅಂತ ಅಂದರೆ ಟೆರೇಸ್ ಮೇಲೆ ನಾನೇ ಅರೇಂಜ್ ಮಾಡಿಕೊಡ್ತೀನಿ. ವಾಟ್ ಇಸ್ ದಿಸ್ ಮಾಮ್? ನೀವು ನನಗೆ ಮದುವೆ ಮಾಡ್ತಿದ್ದೀರೋ ಅಥವಾ ಕೇಜಲ್ಲಿ ಕೂಡ ಆಗ್ತಿದ್ದೀರೋ? ಯಾಕೆ ಪುಟ್ಟ, ಏನಾಯ್ತು? ಯಾಕೆ ಹಾಕಿ ಕೂಗಾಡ್ತಿದ್ಯಾ? ಡ್ಯಾಡ್, ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕಿತ್ತು, ಅದಕ್ಕೆ ಹೊರಗೆ ಹೋಗ್ಬೇಕಿತ್ತು. ನೀನು ಹೊರಗೆ ಹೋಗೋದು ಬೇಡ. ಪಾರ್ಟಿ ಕೊಡಿಸ್ಲೇಬೇಕು ಅಂತಿದ್ರೆ ಮದುವೆ ಆದ್ಮೇಲೆ ಕೊಡ್ಸು. ಆಗ ನಿನ್ನ ಗಂಡನೂ ಜೊತೆಗಿರ್ತಾನೆ, ಪಾರ್ಟಿ ಇನ್ನೂ ಜೋರಾಗಿರುತ್ತೆ. ಡ್ಯಾಡ್, ಬ್ಯಾಚುಲರ್ ಪಾರ್ಟಿನ ಯಾರಾದ್ರೂ ಮದುವೆ ಆದ್ಮೇಲೆ ಕೊಡಿಸ್ತಾರಾ? ಅದಲ್ಲ ನಿಧಿ, ನಾಳೆ ಮದುವೆ ಹಿಡ್ಕೊಂಡು ಆಚೆ ಓಡಾಡಬಾರ್ದು ಅಂತ ಮನೆಯವರೆಲ್ಲ ಹೇಳ್ತಿಲ್ವಾ? ಹಸಿ ಮೈ ಆಚೆ ಓಡಾಡೋದು ಒಳ್ಳೇದಲ್ಲ ಅಂತ ಅದಕ್ಕೇನು ಹೇಳಿದ್ರು ತಾನೆ. ಯಾಕೆ ಆಚೆ ಹೋಗ್ಬಾರ್ದು? ಆಚೆ ಹೊಟ್ಟೋದ್ರೆ ಏನಾಗ್ಬಿಡುತ್ತೆ? ಆಚೆ ಹೋದ್ರೆ ಏನಾದರೂ ಅನಾಹುತಗಳು ಆಗ್ಬೋದು ಅಂತ ಹೀಗೆ ಹೇಳಿರ್ತಾರೆ. ಮುಂಚೆಯಿಂದ ನಡ್ಕೊಂಡ್ ಬಂದಿರೋ ಪದ್ಧತಿ ಇದು. ಅವ್ರ ಮಾತಿಗೆ ಬೆಲೆ ಕೊಡಬೇಕು. ಕೆಲವು ನಂಬಿಕೆಗಳನ್ನ, ಪದ್ಧತಿಗಳನ್ನ ತೆಗೆದು ಹಾಕೋದಕ್ಕಾಗಲ್ಲ ನಿಧಿ. ನೆನ್ನೆ ಆಗಿರೋ ಪಾರ್ಟಿನೇ ಸಾಕು. ಮನೇಲಿ ನೀನ್ ಮನೇಲೇ ಇರು. ಮಾಮ್ ಪ್ಲೀಸ್ ಮಾಮ್, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನಾನು ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಗೊತ್ತಾ, ನಾವು ಹೋಗ್ಲೇಬೇಕು ಮಾಮ್ ಪ್ಲೀಸ್. ನಿಧಿ, ಐ ಆಮ್ ಹೆಲ್ಪ್ಲೆಸ್. ಯಾಕೋ ನೀನು ಹೊರಗೆ ಹೋಗೋದು ನನಗೂ ಸರಿ ಕಾಣ್ತಾ ಇಲ್ಲ. ನೀನು ಇವತ್ತು ಮೆಹಂದಿ ಬೇರೆ ಹಾಕಿಸ್ಕೋಬೇಕು. ನೀನು ಹೊರಗಡೆ ಪಾರ್ಟಿ ಅಂತೆಲ್ಲ ಸುತ್ತಾಡ್ಕೊಂಡು ಬಂದರೆ ಮೆಹಂದಿ ಯಾವಾಗ ಹಾಕಿಸ್ಕೋತೀಯಾ? ನೀನು ಎಲ್ಲೂ ಹೋಗೋದು ಬೇಡ.